ವೆಲ್ಕಮ್ ಟು ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ಚಪ್ಪಾಳೆ ಎಲ್ಲರ ಜೀವನದಲ್ಲೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದೇ ಇವತ್ತಿನ ವಿಶೇಷತೆ. ಚಪ್ಪಾಳೆ ಒಂದು ಕಾಮನ್ ವರ್ಡ್ ಇರ್ಬೋದು, ಆದರೆ ಅದು ಎಲ್ಲರ ಜೀವನದಲ್ಲೂ ಭಾಳ ಚೆನ್ನಾಗಿ ಯೂಟಿಲೈಸ್ ಆಗುತ್ತೆ. ಇವಾಗ ಕಾಮನ್ ಆಗಿ ಒಂದು ಕ್ಲಾಸ್ ರೂಮ್ಲಿ ಯಾರು ತುಂಬ ಕ್ಲಾಸ್ ಅಟೆಂಡ್ ಮಾಡ್ದೇನೆ ಸುಮ್ಮನೆ ಮಲಗ್ತಾ ಇರ್ಬೇಕಾದ್ರೆ ಟೀಚರ್ ಬಂದ್ಬಿಟ್ಟು ಹಿಂಗಂತ ಸಾಕು ಟಕ್ಕನೆ ಇದು ಅಲರ್ಟ್ ಆಗ್ತದೆ. ಇಟ್ ಗಿವ್ಸ್ ಸಮ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಕೊಡುತ್ತೆ, ಆಕ್ಟಿವ್ ಆಗ್ತದೆ. ಸೊ ಚಪ್ಪಾಳೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಬರೀ ಅದು ಮಾತ್ರ ಸಾಲದು. ಅಪ್ಪಾಜಿ ಜೀವನದಲ್ಲೂ ಹಂಗಾಗಿತ್ತು. ಹುಲಿಯಾರಿನ ಮೇವು ಆ ಶೂಟಿಂಗ್ ಮಾಡಬೇಕಾದ್ರೆ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ಲಿ ಒಂದು 20 ಫೀಟ್ ಇರ್ಬೋದು, ಅಲ್ಲಿಂದ ಓಡ್ ಬಂದು ಜಂಪ್ ಮಾಡಬೇಕು. ಅವಾಗ ಫೈಟ್ ಮಾಸ್ಟರ್ಸ್ ಎಲ್ಲ ಬಂದು ಬೇಡ ಅಣ್ಣ, ಯಾಕೆ ಡೂಪ್ ಇದ್ದಾರೆ ಮಾಡ್ತಾರೆ, ಯಾಕಂದ್ರೆ ಕಾಲ್ಗಿಲ್ಲ ಏನೋ ಏಟಾಗ್ಬಿಟ್ರೆ ಏನು ಮಾಡ್ತೀರಂದ್ರೆ ಅಪ್ಪಾಜಿ ಒಂದೇ ಮಾತು ಹೇಳಿದ್ರು, ಇಲ್ಲ ಡೂಪ್ಗೆ ಹೆಂಗೆ ಆಗ್ಬಿಟ್ರೆ ಏನು ಮಾಡ್ತೀರಾ, ನಾನೇ ಟ್ರೈ ಮಾಡ್ತೀನಿ, ನನಗೂ ಆಸೆ ಆಗ್ತಿದೆ ಮಾಡಬೇಕು ಅಂತ ಹೇಳಿದ್ರು. ಅವಾಗ ಜಸ್ಟ್ ಫೈಟ್ ಮಾಸ್ಟರ್ ಬಂದ್ಬಿಟ್ಟು ಅಣ್ಣ ಬನ್ನಿ ಅಣ್ಣ ಕಮಾನ್ 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 ಅಣ್ಣ. ಆ ಎನ್ಕರೇಜ್ಮೆಂಟ್, ಅದೊಂದು ಸಣ್ಣ ಎನ್ಕರೇಜ್ಮೆಂಟ್ ಸಾಕಾಗಿತ್ತು ಅಪ್ಪಾಜಿಗೆ. ಓಡ್ ಬಂದು ನಿಜವಾಗ್ಲೂ ವಿತೌಟ್ ಬೆಡ್ ಜಂಪ್ ಮಾಡಿ ಓಡ್ ಬರ್ತಾರೆ. ಆ ಸೀಕ್ವೆನ್ಸ್ ಇನ್ನೂ ಕಣ್ಣು ಕಟ್ಟದಂಗಿದೆ. ಇದು ಅಪ್ಪಾಜಿ ನನಗೆ ಒಂದ್ಸತಿ ಹೇಳಿತ್ತು. ಯಾವಾಗ ಅಷ್ಟೇ ಕಂಜ ಆ್ಯಕ್ಟರ್ಸ್ಗಾಗಲಿ ಯಾರಿಗೇ ಆಗಲಿ ಎಲ್ರಿಗೂ ಈ ಎನ್ಕರೇಜ್ಮೆಂಟ್ ಅನ್ನೋದು ಒಂದು ಚಪ್ಪಾಳೆ ಸಾಕು, ಅಷ್ಟೇ ಚಿಗುರು ಬಿಡ್ತಾನೆ ಮನುಷ್ಯ. ಸೊ ಅದೊಂದು ಎಕ್ಸಾಂಪಲ್ ನನ್ನ ಜೀವನದಲ್ಲಿ ಅದಾಗಿತ್ತು. ಯಾಕಂದರೆ ಆನಂದ್ ರಥಸಪ್ತಮಿ ಆದಮೇಲೆ 3ನೇ ಸಿನಿಮಾ ಮನಮೆತ್ತ ಹುಡುಗಿ ಮಾಡಬೇಕಾದ್ರೆ ಮಾದೇವಪುರದಲ್ಲಿ ಶೂಟಿಂಗು, ಇಡೀ ಜನ ನಿಂತಿದ್ದಾರೆ. ಆ ಸಾಂಗ್ ಸೀಕ್ವೆನ್ಸ್ ಒಂದು ಹುಲ್ಲಿನ ಮೆದೆ ಮೇಲೆ ನಿಂತಿದ್ದೀನಿ, ನಾನು ಜಂಪ್ ಮಾಡಬೇಕು. ನನಗೇನು ಕೇರ್ ಇಲ್ಲ, ಯಾಕಂದ್ರೆ ಯಂಗ್ ಏಜ್ ಅವಾಗ ಇನ್ನುವೇ ಓಕೆ ಟ್ರೈ ಮಾಡೋಣ ನಾವುವೇ ಅಂತ ಮಾಡ್ತಿರ್ಬೇಕಾದ್ರೆ ನಾನು ಒಂದು ಲೆವೆಲ್ ಜಂಪ್ ಮಾಡೋಣ ಅಂತಿದ್ದೆ. ಅದು ಒಂದು 10 ಫೀಟ್ ಇದೆ, 10 ಫೀಟ್ ಮೇಲೆ ಒಂದು 5 ಫೀಟ್ ಮೇಲೆ ಹಾರಿದ್ದೀನಿ. ಅದು ಹೆಂಗಂದ್ರೆ ಆ ಸಾಂಗ್ ಒಂದು ಬಿಟ್ ಬರುತ್ತೆ, ಗೌರಿ ಮಗುವು ಚಂದ್ರನಂತೆ ಗೌರಿ ಮಗುವು ಸುಂದರನಂತೆ. ಆ ಸಾಂಗ್ಲಿ ಒಂದು ಬಿಟ್ಟು ಬರಬೇಕಾದ್ರೆ ನಾನು ಮೂಮೆಂಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಜನಗಳು ಕ್ಲಾಪ್ ಶುರು ಮಾಡಿದ್ರು. ಆ ಕ್ಲಾಪ್ಸಿನ ಉಮ್ಮರ್ಸ್ ನೋಡ್ತಾ ಆ ಹುಲ್ಲಿನ ಮೆದೆ ಮೇಲಿಂದ ಇನ್ನೊಂದು 7 ಫೀಟ್ ಮೇಲೆ ಹಾರಿದ್ದೀನಿ. ಮೇಲೆ ಹೆಂಗ್ ಹಾರಿದ್ರೆ ಹಾರಿದ್ದೀನಿ ಆ ಹುಲ್ ಮೆದೆ ಮೇಲಿಂದ ಬಂದು ಜಂಪ್ ಮಾಡ್ಬೇಕಾದ್ರೆ ಕಾಲು ಸ್ವಲ್ಪ ನೋವಾಯ್ತು, ಆದ್ರೂ ಆ ಎನ್ಕರೇಜ್ಮೆಂಟ್ ಒಂದು ಸಾಕಾಗಿತ್ತು ನಂಗೆ ಅಷ್ಟು ಧೈರ್ಯ ಕೊಡೋಕ್ಕೆ. ಸೊ ಚಪ್ಪಾಳೆ ಬಂದ್ಬಿಟ್ಟು ಪ್ರತಿಯೊಂದು ಜೀವನದಲ್ಲೂ ಬರೀ ಈ ಚಪ್ಪಾಳೆ ಅನ್ನೋದು ಬರೀ ಸ್ಪೋರ್ಟ್ಸ್ಮನ್ಗಾಗಲಿ ನಮ್ಮಂಥ ಆ್ಯಕ್ಟರ್ಸ್ಗಾಗಲಿ ಇಲ್ಲ ಪೊಲಿಟಿಷಿಯನ್ಸ್ಗಾಗಲಿ ಮಾತ್ರ ಸ್ವಂತ ಅಲ್ಲ, ಎಲ್ಲ ಜೀವನದಲ್ಲೂ ಚಪ್ಪಾಳೆ ಅನ್ನೋದು ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅಂತ ಒಂದು ಚಪ್ಪಾಳೆ ಒಂದು ಹುಡುಗನ ಜೀವನನೇ ಚೇಂಜ್ ಆಗಿದೆ. ಕೋತಿರಾಜ ಚಿತ್ರದುರ್ಗದ ಜನರಿಗೆ ಈ ಹೆಸರು ಚಿರಪರಿಚಿತ. ಮರದಿಂದ ಮರಕ್ಕೆ ಹಾರುವ ಕೋತಿಗಳಂತೆ ಬಂಡೆಯಿಂದ ಬಂಡೆಗೆ ಜಿಗಿತಾನೆ ನಮ್ ಕೋತಿರಾಜ. ದುರ್ಗದ ಕೋಟೆಯೇ ಇವನ ನೆಚ್ಚಿನ ತಾಣ. ಇಂತಹ ಬೆಟ್ಟ ಗುಡ್ಡಗಳನ್ನ ಲೀಲಾಜಾಲವಾಗಿ ಹತ್ತಾನೆ. ಇವನಿಗೆ ಈ ಕಲೆ ಹೇಗೆ ಬಂತೋ ಗೊತ್ತಿಲ್ಲ. ಇಷ್ಟೊಂದು ಸಾಹಸ ಮಾಡೋ ನಮ್ಮ ಕೋತಿರಾಜನ ನೈಜ ಕತೆ ನಿಮಗ್ ಗೊತ್ತಾ? ಇವನ ಆಸೆ ಆದ್ರೂ ಏನು? ಅಂತ ಒಬ್ಬ ಹುಡುಗನ್ನ ಇವ ನಾವು ಕರೆಯೋಣ. ಕೋತಿರಾಜ ಕಮಾನ್. ಫಾಸ್ಟ್ ಆಗಲಿ ಬಂದು ಧಬಾರ ಕಾಲ್ಗಿನ ಆಗೋದ್ರೆ
300 ಅಡಿಯಿಂದನೇ ಬಿದ್ದೀನಿ, ಬದುಕಿನಿ ಕನ್ನಡ. ಇವರೇ ಕೋತಿ ರಾಜ. ಒಂದು ಚಪ್ಪಾಳೆ ಇವ್ರ ಜೀವನನೇ ಬದಲಾಯಿಸಿದೆ. ಕೋತಿರಾಜ್ ಅವರೇ, ಅದ್ಯಾಕೆ ನಿಮ್ಮ ಹೆಸರು ಕೋತಿರಾಜು ಅಂತ ಬಂತು? ಅಣ್ಣ, ನಾನು ಈ ಹೆಸರು ತೊಗೋಬೇಕಂದ್ರೆ ತುಂಬ ಕಷ್ಟಪಟ್ಟಿನ ಅಣ್ಣ. ತುಂಬ ಅಂದರೆ ನನ್ನ ಜೀವನೇ ಒತ್ತಿ ಇಟ್ಟು ತೊಗೊಂಡ್ರೆ ಹೆಸರು ನನಗಿದು. ನಾನು ಇವತ್ತು ಈ ಮಠ ಈ ಥರ ಹತ್ತಕ್ಕೆ ಕಾರಣನೇ ಕೋತಿ. ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋ ಕಾರಣನೂ ಕೋತಿನಿ. ನಾನು ಕೋತಿಗಳು ನೋಡಿ ಪ್ರಾಕ್ಟೀಸ್ ಮಾಡಿದೆ. ಯಾರ್ಯಾರಿಗೋ ಕೋಚ್ ಇರ್ತಾರೆ, ಅವರು ಇವರು ಹೇಳ್ಕೊಟ್ಟು ಮಾಡ್ತಾರೆ. ಬಟ್ ನಾನು ಬಂದು ಇದು ಕೋತಿಗಳು ನೋಡಿ ಈ ಥರ ಸುಮ್ಮನೆ ಮಂಗಾಟ ಆಡಕ್ಕೆ ಹೋಗಿ ಅದೇ ಕೋತಿ ನೋಡಿ ಇನ್ಸ್ಪೈರ್ ಆಗಿ ಅದೇ ಥರ ಟ್ರೈ ಮಾಡಕ್ಕೆ ಹೋಗಿ ಅದೇ ಕೋತಿ ಸಾಮಾನ್ಯ ಅಲ್ಲ, ಆಂಜನೇಯ ಸ್ವಾಮಿ. ಸೊ ಎಲ್ಲೋ ಪವರ್ ಅಲ್ಲಿಂದ ಬರುತ್ತೆ. ಎಲ್ಲದಕ್ಕೂ ದೇವರೇ ಕಾರಣ ಅದಕ್ಕೆ. ನನಗೆ ಇನ್ನೊಂದು ಏನಂದ್ರೆ ಎಕ್ಸ್ಪೀರಿಯನ್ಸ್ ಅಂದರೆ, ನನಗೆ ಚಿಕ್ಕ ವಯಸ್ಸಲ್ಲಿಂದ ನನಗೆ ಕೋಟೆ ಸಿಕ್ಕಿದ್ದು 18 ವರ್ಷಕ್ಕೆ. ಬಟ್ 5 ವರ್ಷದಿಂದ 18 ವರ್ಷ ತನಕ ನನಗೆ ಕೋಟೆ ಕಾಣಿಸಿಕ್ ಬರೋದು. ಬಟ್ ನಾನು ಕರ್ನಾಟಕ 5 ವರ್ಷಕ್ಕೆ ಬಂದ್ರು ನನಗೆ ಕೋಟೆ ಸಿಕ್ಕಿದ್ದು 18 ವರ್ಷಕ್ಕೆ. ಮಕ್ಕಳಿಗೊಂದು ಆಸೆ ಇರುತ್ತೆ, ಓಡಾಡ್ಕೊಂಡು ಬೆಳಿಬೇಕು. ನಿಮ್ಗೆ ಅದೆಲ್ಲ ಬಿಟ್ಬಿಟ್ಟು ಚಿಕ್ಕ ವಯಸ್ಸಿಗೆ ಓಡ್ ಬಂದ್ರಲ್ಲ, ನಿಮ್ ಲೈಫ್ ಅಲ್ಲಿ ಲೀಡ್ ಮಾಡಕ್ ತೊಂದರೆ ಏನೂ ಆಗ್ಲಿಲ್ವಾ? ಬಹಳ ಕಷ್ಟಪಟ್ಟೆ ನಾನು. ಲಾಸ್ಟಿಗೆ ನಮ್ಮ ಮನೆಗೂ ಹೋಗೋಕ್ಕಾಗ್ಲಿಲ್ದೆ, ಈ ಕಡೆನೂ ಇರೋಕ್ಕಾಗದೆ, ನಾನು ಸತ್ತೋಗ್ಬಿಡೋಣ ಅಂತೇಳಿ ಒಂದು ದೊಡ್ಡ ಬಂಡೆನ ಹತ್ತಿದ್ದೆ. ಸೂಸೈಡ್ ಮಾಡ್ಕೊಳಕ್ ಹೋಗಿ ಒಂದು ಬಂಡೆ ಹತ್ತಿದ್ದೆ. ಬಂಡೆ ಹತ್ತಿ ಅಲ್ಲಿಂದ ಈಗ ಏನು ಬೀಳ್ಬೇಕು ಅನ್ನೋ ಟೈಮಲ್ಲಿ ಜನಗಳೆಲ್ಲ ಚಪ್ಪಾಳೆ ಹೊಡೆದ್ರು ನಾನು ಹತ್ತೋದು ನೋಡಿ. ಅವತ್ತೇ ಜ್ಯೋತಿರಾಜ್ ಸತ್ತೋದ, ಕೋತಿರಾಜ್ ಉಟ್ಕೊಂಡ. ಅವತ್ತೇ ಅವ್ರ ಜನಗಳ ಮುಂದೆ ನೋಡಿ ಅವ್ರ ಚಪ್ಪಾಳೆ ಹೊಡೆದು ನೋಡಿ ಅವ್ರ ಮುಂದೆ ಬಿದ್ದು ಸಾಯಕ್ಕೆ ನಾಚಿಕೊಂಡು ವಾಪಸ್ ಇಲ್ಲಿ ಬಂದೆ. ವೆರಿ ಗುಡ್. ಅವಾಗ ಏನಪ್ಪ ಸಾಧನೆ ಮಾಡಕ್ ಹೋಗ್ತೀವಿ ನಾವು. ಕೋತಿ ಸಾಯಕ್ಕೆ ಹೋದವರು ಯಾರೋ ಚಪ್ಪಾಳೆ ಸೌಂಡ್ ಕೇಳ್ತು, ಹಿಂಗ್ ತಿರುಗಿ ನೋಡಿದ್ರೆ 500ರಿಂದ ಜಾಸ್ತಿ ಜನ ಚಪ್ಪಾಳೆ ಹೊಡೆದ್ರು ಅವತ್ತು ನನಗೆ. ಆ ಚಪ್ಪಾಳೆನೇ ಇವತ್ತು ಅದೇ ಪೂರ್ತಿ. ಬಟ್ ನಿಮ್ಗೆ ಯಾಕೆ ಚಪ್ಪಾಳೆ ಹೊಡಿತದೆ ಅಂತ ಗೊತ್ತಿಲ್ಲ? ಇದನ್ನ ಹಚ್ಚಿದಕ್ಕೆ ಚಪ್ಪಾಳೆ ಹೊಡೆದಾರ ಅಂತದ್ದು ಗೊತ್ತಿಲ್ಲ. ಅವರೇ ಬಂದು ಹೇಳಿದ್ರು. ಆಮೇಲೆ ನೀವು ಓಕೆ ಹೌದು, ನಾವು ಸಾಯಕ್ಕೆ ಹೋಗಿ ಅವತ್ತು ಇವತ್ತು ಬೇಡ ನಾಳೆ ಸಾಯೋಣ ಅಂತೇಳಿ ಅಲ್ಲಿ ಒಂದು ದೇವಸ್ಥಾನ ಹಿಂಭಾಗ ಮಕ್ಕೊಂಬಿಟ್ಟೆ. ಅವತ್ತು ಕೋಟೆಯಲ್ಲೇ ಮಕ್ಕೊಂಡಿದ್ದೆ ಬೆಳಗ್ಗೆ ಸಾಯಕ. ನಿಮ್ ಜೀವನ ಬದಲಾಯಿಸಿದ ಚಪ್ಪಾಳೆ ನೋಡಿ. ಅದು ಚಪ್ಪಾಳೆ ಇಲ್ಲಾಂದಿದ್ರೆ ಅವತ್ತು ಎಲ್ಲೋ ಹೋಗ್ಬಿಡ್ತಿದ್ರಿ. ಅವಾಗ ಬೆಳಗ್ಗೆ ಎದ್ದು ನೋಡಿದಾಗ ಕೋತಿ ಒಂದು 3 ಕೋತಿ ಅಲ್ಲಿ ಒಂದು ಗೋಡೆನ ಹತ್ತಿತ್ತು. ನಿನ್ನೆ ಅಂತ ದೊಡ್ಡ ಬಂಡೆನೇ ಹತ್ತಿದ್ವಿ, ನಾವು ಯಾಕೆ ಈ ಗೋಡೆನ ಹತ್ತಬಾರ್ದು ಅಂತೇಳಿ ಆ ಗೋಡೆನ ಟ್ರೈ ಮಾಡಿದ್ರೆ ತುಂಬ ಈಸಿ ಅನಿಸ್ತು. ಅದು ಹಂಗೆ ಕಪ್ಪಿ ಆಟ ಆಡ್ತಾ ಇನ್ನೂ ಜಾಸ್ತಿ ಮಾಡ್ತಾ ಇನ್ನೂ ಜಾಸ್ತಿ ದೊಡ್ಡ ಬಂಡೆಗಳನ್ನ ಹತ್ತಕತ್ತಿ ಬರ್ತಾ ಕೋತಿರಾಜ್ ಅಂತಾನೆ ಅಂತೆ. ಕೋತಿರಾಜ್ ಅಂದ ತಕ್ಷಣ ನನಗೆ ಬಹಳ ಇಲ್ಲ ಜೀವನದ ಎಲ್ಲೋ ಒಂದ್ ಕಡೆ ಈ ಚಪ್ಪಾಳೆ ಈ ಕೋತಿ ಎರಡು ಸೇರಿ ನಿಮ್ ಜೀವನನೇ ಬದಲಾಯಿಸಿ ತಿರುವು ಕಾಣಿದೆ. ಆಮೇಲೆ ಜನಗಳ ಚಪ್ಪಾಳೆ ಎಲ್ಲಾದ್ರಲ್ಲೂ ಮಾರಲ್ ಸಪೋರ್ಟ್ ಇರ್ಬೇಕು. ಸೊ ಆ ಸಿಸ್ಟಮ್ ಸಪೋರ್ಟ್ ಹೆಂಗ್ ಬರುತ್ತೆ ಅಂದ್ರೆ, ಒಂದು ನೀವು ಸಾಯಕ್ ಹೋಗಿದ್ದು, ದೇವ್ರು ನಿಮಗೆ ದೇವರಾಗೆ ಎಲ್ಲ ಈ ಏನು ಅಪ್ಪಾಜಿ ಯಾವಲ್ಲ ಅಭಿಮಾನಿಗಳೇ ದೇವ್ರ ಅಂತ, ಅಭಿಮಾನಿಗಳೇ ದೇವ್ರ ತರ ಬಂದು ಕ್ಲಾಪ್ಸ್ ಹೊಡೆದು ನಿಮ್ ಮೈಂಡ್ ನ ಬದಲಾಯಿಸಿ, ಆ ಕ್ಲಾಪೇ ನಿಮ್ ಜೀವನ ಬದಲಾಯಿಸಿ ಕೆಳಗಡೆ ಬಂದ್ಮೇಲೆ ಇದು ಮಾಡ್ಮೇಲೆ ನಿಮ್ಗೊಂದು ಇನ್ಸ್ಪಿರೇಷನ್ ಬಂತು, ಯಾಕೆ ಇದನ್ನೇ ಹದ್ದವನು ಯಾಕೆ ಅದನ್ನ ಹತ್ಬಾರ್ದು ಅಂತ. ಸೊ ಆ ಇನ್ಸ್ಪಿರೇಷನ್ ಡೆವಲಪ್ ಆಗಿ ನಿಮ್ ಲೈಫ್ ಜೀವನನೇ ಟರ್ನ್ ಔಟ್ ಆಗುತ್ತೆ ನೋಡಿ. ಅವಾಗ ಹಂಗೆ ಹತ್ತುತ್ತಾ ಹಿಂಗೆ ಒಂದ್ ದಿವಸ ಟೂರಿಸ್ಟ್ ಬರೋರ, ಟೂರಿಸ್ಟ್ ಅವ್ರು ಯಾವ್ದಾರ ಹತ್ತ ಕೇಳಿದ್ರೆ ಪಟ ಹತ್ತಿ ಬಿಡ್ತಿದ್ದೆ. ಅವ್ರ ಖುಷಿಗೆ 50-20 ಹಿಂಗೆ ಕೊಡೋರು. ಅದು 100-200 ರೂಪಾಯಿ ದುಡ್ಡನ್ನು ಜೋಡಿಸಿ ಇಟ್ಕೊಳ್ಳೋದು, ಕೋತಿಗಳಿಗೆ ಹಣ್ಣು ತೊಗೊಂಡು ಹೋಗಿ ಅದ್ರ ಜೊತೆ ಸೇರ್ಕೊಂಡ್ಬಿಡೋದು. ಅದ್ರಲ್ಲೂ ನಿಯತ್ತು ನೋಡಿ. ಕೋತಿ ನೋಡಿ ಕಲ್ತಿದ್ ವಿದ್ಯೆನ ಕೋತಿಗೂ ಹಂಚ್ಬೇಕು ಅಂತ ತಾನು ಇದರಲ್ಲಿ ಅರ್ಧ ಅವ್ರು ತಗೊಂಡು ಅರ್ಧ ಕೋತಿಗಳಿಗೆ ಇದು ಕೊಟ್ಟಿದ್ದಾರೆ. ಎಷ್ಟು ಒಳ್ಳೆ ವಿಷಯ ನೋಡಿ, ಎಷ್ಟು ಒಳ್ಳೆ ವಿಚಾರ ನೋಡಿ. ಗಿವ್ ಮೈ ಗುಡ್ ರೌಂಡ್ ಅಪ್ಲಾಸ್. ನಾನು ಬಂದು ಕೋತಿಗಳು ಅಂದ್ರೆ ತುಂಬಾ ಪ್ರೀತಿ. ನನಗೆ ಕೋತಿರಾಜ್ ಅಂದ್ರೆ ಇಷ್ಟ. ಬಟ್ ಕೋತಿಗಳನ್ನ ಯಾರು ಈ ತರ ಪ್ರೀತಿ ಮಾಡ್ತಾರೋ ಅವ್ರಿಗೆ ಅವ್ರು ಇದ್ರದ್ದು ಗೊತ್ತಾಗಲ್ಲ. ಬಟ್ ಆಂಜನೇಯ ಅಂತ ನಾವು ಪೂಜಿಸೋ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನಂತ ಹೇಳ್ತೀನಿ ನಾನು. ಕ್ಲೈಂಬಿಂಗ್ ಅಂದ್ರೆ ಮನುಷ್ಯನಿಗೆ ನಡೆಯೋದು ಎಷ್ಟು ಗಾಡಿ ಗಿಫ್ಟೋ, ಕೋತಿಗಳಿಗೆ ಹತ್ತೋದು ಅಷ್ಟೇ ಗಾಡಿ ಗಿಫ್ಟು. ಅದೇ ಥರ ನನಗೂ ಅದಕ್ಕೆ ಹತ್ತೋದೇ ಗಾಡಿ ಗಿಫ್ಟ್ ಆಗಿ ಬಂದ್ಬಿಟ್ಟು. ಈ ಕೋತಿರಾಜ್ ಅಂತ ಹೆಸರು ತಗೊಂಡ್ಮೇಲೆ ಇನ್ನೇನು ವಿಶ್ ನಿಮಗೆ? ನನಗೆ ಈ ಥರ ದೊಡ್ಡ ನಾನು 1000 ಅಡಿ ತನಕ ಏನು ಸಗ ಇಲ್ಲದೆ ಹತ್ತೀನಿ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡದು ಜೋಗ ಜಲಪಾತನ ಏನು ಸಗ ಇಲ್ಲದೆ 45 ನಿಮಿಷಕ್ಕೆ ಕೆಳಗಿಂದ ಟಾಪ್ ಹತ್ತಿದ್ದೀನಿ 2 ತಿಂಗಳ ಹಿಂದೆನೆ. ಅದರಲ್ಲಿ ಇನ್ನೊಂದು 2 ಡೆಡ್ ಬಾಡಿ ತೆಗೆದೀನಿ ಜೋಗ್ ಫಾಲ್ಸ್ ಅಲ್ಲೇ. ಹಿಂಗೆ ಆಕಸ್ಮಿಕವಾಗಿ ಬಿದ್ದು ಸತ್ತೋಯ್ದ್ರು ಒಬ್ರು, ನಾರಾಯಣ ಸ್ವಾಮಿ ಅಂತ ಕೋಲಾರದವರು. 700 ಅಡಿ ಕೆಳಗೆ ಸಿಕ್ಕೊಂಡಿತ್ತು ಬಾಡಿ.
5 ದಿವಸ ಆಯಿತು, ನನಗೆ ಗೊತ್ತಿರಲಿಲ್ಲ. ನಾನು ಹೋದಾಗ ಹೇಳಿದ್ರು, ನಾನು ಹಂಗೆ ಹೋಗಿ 300 ಅಡಿ ಹಗ್ಗ ಹಾಕಿ ಇಳಿದು ಫೈರ್ ಇಂಜಿನ್ ಅವರು ತೆಗಿಯೋಕ್ಕಾಗಲಿಲ್ಲ. ನಾನು ಆ 300 ಅಡಿ ಹಗ್ಗ ಇತ್ತು, 350 ಅಡಿ ಹಗ್ಗ ಇತ್ತು, ಇನ್ನೂ 300 ಅಡಿ ಹಂಗೆ ಹಗ್ಗ ಬಿಟ್ಟು ಇಳಿದು ಬಾಡಿನ ಚೀಲದಾಗ ಸೇರಿಸ್ಕೊಂಡು ಒತ್ಕೊಂಡು ಕ್ಲೈಮ್ ಮಾಡ್ಕೊಂಡು ಬಂದಿದ್ದೆ 300 ಅಡಿ. ಅವಾಗ ನನಗೆ ಅದು ನನ್ನ ಜೀವನದಲ್ಲಿ ಇನ್ನೂ ಜಾಸ್ತಿ ಇಂಪ್ರೆಷನ್ ಕೊಡ್ತು. ನಾವು ಎದ್ದಿದ್ರು ಎಲ್ಲಿಂದ ಬಿದ್ದರೂ ಸಾಯಲ್ಲ ಅನ್ನೋ ಒಂದು ನಂಬಿಕೆ ಬಂದ್ಬಿಡ್ತು. ಯಾಕಂದರೆ ನಾವು ಅಂಥ ಡೆಡ್ ಬಾಡಿ 80 kg ಬಾಡಿನ ಹೊತ್ಕೊಂಡು ಕ್ಲೈಮ್ ಮಾಡಿದೆ ಅಂಥ ಮಳೆಯಲ್ಲಿ. ಹಂಗಾಗಿ ಜನಗಳು ಅವಾಗ ನಮ್ಮ ಮೇಲೆ ಬಂದಾಗ ಅವ್ರ ಅಪ್ಪ ಅಮ್ಮ ಇರ್ತಾರಲ್ಲ, ನಮ್ಮ ಮಗ ಸತ್ತೋದ, ಅವ್ನ ಮುಖ ನೋಡೋಕೆ ಸಿಗಲ್ಲ ಅಂದ್ಕೊಂಡಿದ್ದೀವಪ್ಪ, ನೀನು ಅವ್ನ ಮುಖ ತೋರಿಸ್ಬಿಟ್ಟೆ, ನಿನಗೆ ಹೆಂಗೆ ನಾವು ಗುರುತಿಗೆ ಹೇಳೋದೆ ಅಂತಲೇ ಗೊತ್ತಿಲ್ಲ ಅಂತೇಳಿ ಒಂಥರ ಇದು ಮಾಡಿದ್ರು. ನನಗೆ ಅವಾಗಿಂದ ಈ ಥರನೂ ಸಹಾಯ ಮಾಡಿದರೆ ನಾವು ಜನಗಳ ಹತ್ರ ನಾವು ಒಳ್ಳೆ ಹೆಸರು ತಗೋಬೋದು ಅಂತೇಳಿ ಆ ಥರ ಸಹಾಯನೂ ಮಾಡ್ತೀವಿ. ಓಕೆ, ಈ ಇದ್ರ ಮೂಲಕ ನಿಮ್ಗೆ ಏನ್ ಥರ ಒಂದು ಏನು ವಿಶ್ನ ನೀವು ಬಯಸ್ತೀರ, ಏನು ಆಸೆ ಪಡ್ತಾ ಇದ್ದೀರಾ, ಏನು ಆಗಬೇಕು ಅಂತಿಲ್ಲ? ನನಗೆ ಬಂದು ಈಗ ಹಿಂಗೆ ಇರ್ತೀನಿ ಅನ್ನೋ ಒಂದು ಗ್ಯಾರಂಟಿ ಇಲ್ಲ ನಂದು. ಆದರೆ ನನಗೆ ಬಂದು ಲೈಫ್ ಇಲ್ಲ, ಏನಿಲ್ಲ, ಬಟ್ ಅದಕ್ಕಂತ ಒಂದು ಪ್ರಿಸೆಂಟ್ ಇಲ್ಲ. ಅದಕ್ಕೆ ನಾನು ಏನಾದರೂ ಸಾಧನೆ ಮಾಡೋಣ, ಇಲ್ಲ ನಮಗೆ ಅಂತ ಒಂದು ಈಗ ಹಲವಾರು ಚಾನಲಲ್ಲೆಲ್ಲ ನಾನು ಪಬ್ಲಿಸಿಟಿ ಮಾಡಿದ್ದು, ಬಟ್ ಅದರಿಂದ ನನ್ನ ಪಬ್ಲಿಕ್ ಸಿಕ್ತು, ಬಟ್ ಅದರಿಂದ ನನ್ನ ಲೈಫಿಗೆ ಏನು ಯೂಸೇ ಇಲ್ಲ. ಏನಾದ್ರು ಒಂದು ಲೈಫ್ಗೆ ಒಂದು ಸಣ್ಣದ ಕೆಲಸ ಒಂದು ಇದು ನಾನು ಒಂದು ಮುಂದಕ್ಕೆ ಬರೋಕೆ ಇನ್ನೊಂದು ಒಂದು ನಂದೇ ಅನ್ನೋ ಒಂದು ಮುಂದಕ್ಕೆ ಬರೋಕೆ ಒಂದು ಸ್ವಲ್ಪ ಕರಿಯರ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತಿತ್ತು. ನನಗೆ ಒಂದು ಚಾನ್ಸ್ ಕೊಟ್ಟರೆ ನಾನು ಏನಂತ ನಿರೂಪಿಸ್ಬಿಡ್ತಿದ್ದೆ, ಆ ಚಾನ್ಸೇ ಸಿಗ್ತಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಒಂದು ಚಾನ್ಸ್ ಇದನ್ನು ನೋಡೋ ಅಂತೇಳಿ ಒಂದು ಪಾಯಿಂಟ್ ಹಿಂಗೆ ಕೊಟ್ಟು ನೋಡಿದ್ರೆ ಅದನ್ನೇ ನಾನು ಪಾಯಿಂಟ್ ನೀವು ಬೇರೆ ರೀತಿ ತಿರುಗಿ ದಿವಸ ಸತ್ತೋದ್ರೆ ಚಿಂತಿಲ್ಲ, ಅವತ್ತೇ ತಿರ್ಗಾ ಹಂಗೆ ಆಗ್ತೀರಾ ಬಿಡಿ. ಇವಾಗ ಒಂದು ಆಸೆ ಪಡ್ತಾ ಇಲ್ಲ, ಯಾವಾಗಲೂ ಆಸೆನ ಬೆಳೆಸ್ಕೊಂಡು ಹೋಗ್ಬೇಕು. ನಾನನ್ನ ನೋಡಿ, ಆಸೆ ಇದೆಯಲ್ಲ, ಆಸೆನ ನೀವು ಏನು ಆಸೆ ಪಡ್ತಾ ಅದು ಮಾಡ್ಬೇಕು. ಸಹಾಯ ಮಾತಾಡ್ಬೇಡಿ ಖಂಡಿತ. ಯಾವ ಇಲ್ಲ ಅಂದಿದ್ರೆ ನನ್ನ ಆಸೆ ನೋಡಿ, ಅವತ್ತೇ ಸಹಾಯಕ್ಕೆ ಹೋದವರು ಜನಗಳ ಚಪ್ಪಾಳೆ ಮೂಲಕ ನೀವು ತಿರ್ಗಾ ಆ ಜೀವನದ ಒಂದು ತಿರುವನ್ನ ಬದಲಾಯಿಸಿದ್ದೀರಾ. ತಿರ್ಗಾ ಸಹಾಯ ಮಾತು ನೀವು ಆಡಬಾರ್ದು. ನಿಮ್ಮ ಆಸೆ ಇದ್ದಾನೆ, ಅದು ಒಂದೇ ಕೊನೆ ಆಸೆ ನನಗೆ. ಅದಕ್ಕೆ ಆಸೆ ಉತ್ಸವಗಳು ಸಿಗ್ತಿಲ್ಲ. ಅದಕ್ಕೆ ಈಗ ನಿಮ್ಮ ಮುಂದೆ ಕುಂತೀನಿ, ನಿಮ್ಮ ಈ ಚಾನೆಲ್ ನಮ್ಮ GTV ಕನ್ನಡ ನಮ್ಮ ಶಿವಣ್ಣನ ಮುಂದೆ ಅದಾದ್ರೂ ಆಗುತ್ತಾನ ಅನ್ನೋ ಒಂದು ನೋಡಿ ರಾಜು ಅವ್ರೆ, ಇದು ಈ ಸಾಧನೆ ಇದೆಲ್ಲ ಹೆಂಗಂದ್ರೆ ಇವಾಗ ಡಾಕ್ಯುಮೆಂಟ್ಸ್ ತರಿಸಿ ನಿಮ್ಗೆ ರಿವ್ಯೂ ಮಾಡಿ ಅದೆಲ್ಲ ಸಾಕಷ್ಟು ಇದಿದೆ. ಅದೆಲ್ಲ ಮಾಡಿ ಅದು ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಅದೆಲ್ಲ. ಇವಾಗ ಕರಿಯರ್ ಬಗ್ಗೆ ಹೇಳಿದ್ರಲ್ಲ, ನನ್ನ ಕಡೆಯಿಂದ ಏನ್ ಪ್ರಯತ್ನ ಆಗುತ್ತೋ ಅದನ್ನ ಖಂಡಿತ ಮಾಡಕ್ಕೆ ಇದು ಮಾಡ್ತೀನಿ. ಯಾಕಂದ್ರೆ ಇವಾಗ ನಾನು ಇಬ್ರು ಸ್ನೇಹಿತರು ಕರೆಸ್ತೀನಿ, ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅವ್ರು ನಿಮ್ ಸ್ಕಿಲ್ ನ ಟೆಸ್ಟ್ ಮಾಡ್ತಾರೆ. ಆಮೇಲೆ ಏನಾಗುತ್ತೋ ವೇಟ್ ಅಂಡ್ ವಾಚ್. ಓಕೆ, ಫಸ್ಟ್ ಆಫ್ ಆಲ್ ಕರ್ನಾಟಕದ ಜಾಕಿ ಚಾನ್, ಥ್ರಿಲ್ಲರ್ ಮಂಜು ಮಾಸ್ಟರ್. Next, Jolly Bassin Master. ಸೊ ಈ ಇಬ್ರು ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಫಿಲ್ಮ್ಸ್ಗಳು ಮಾಡಿದ್ದೀನಿ. ಒಂದು ಮಾಸ್ಟರ್ ಅಂತೂ ಲಾಂಗ್ಲು ಫೇಮಸ್ಸು, ಪಂಚ್ಲು ಫೇಮಸ್ಸು. ಇನ್ನೊಂದಂತೂ ಲಾಂಗ್ಲು ಫೇಮಸ್ಸು, ಪಂಚ್ಲು ಫೇಮಸ್, ಚೇಸಿಂಗ್ಲು ವೆರಿ ಫೇಮಸ್. ಒಂದು ಇನ್ಸಿಡೆಂಟ್ ಜ್ಞಾಪಕ ಬರ್ತಾ ಇದೆ ನನಗೆ. ಹೇಳಿ ಮಾಸ್ಟರ್. ರಾಕ್ಷಸ ಅಂತ ಸಿನಿಮಾ, ಹೌದೌದು. ಅಲ್ಲಿ ಒಂದು ಏರ್ಕ್ರಾಫ್ಟ್ ಫಾಲೋ ಮಾಡ್ತಾ ಇದೀವಿ. ಶಿವಣ್ಣವರು ಆಪೋಸಿಟ್ ಅಲ್ಲಿ ಹೆಡ್ ಆನ್ ಏರ್ಕ್ರಾಫ್ಟ್ಗೆ ಹೋಗ್ತಾ ಇದೀವಿ. ಹೋಗಿ ಜಸ್ಟ್ ಮಿಸ್ ಮಾಡಿ ಒಂದು ಸ್ಕಿಡ್ ಹೊಡಿಬೇಕು. ಸ್ಕಿಡ್ ಹೊಡೆದ ಮೇಲೆ ಏನಾಯ್ತು ನೀವೇ ಹೇಳಿದ್ದಾರೆ. ಅದು ನಿಜವಲ್ಲ, ಅದು ನೆನ್ಸ್ಕೊಂಡ್ರೆ ಇವಾಗ ಭಯ ಆಗುತ್ತೆ. ಯಾಕಂದ್ರೆ ಫ್ರಂಟ್ ಬರ್ತಾ ಇದೆ ಫ್ಲೈಟ್, ಬಂದು ಕರೆಕ್ಟ್ ಈ ಮೂಮೆಂಟ್ ಹೋಗಿದ್ದೆ. ಅದು ಮಾಸ್ಟರ್ ಹೇಳಿದ್ರು, ಶಿವಣ್ಣ ಜಾಸ್ತಿ ಕಟ್ ಹೊಡಿಬೇಡಿ, ಮಣ್ ರೋಡ್ ಹೋದ್ರೆ ಸ್ವಲ್ಪ ಸ್ಕಿಡ್ ಆಗುತ್ತೆ ಅಂತ. ನನಗೆ ಸ್ವಲ್ಪ ಜಿಕ್ ಹಿಂಗೆ ಹೋದ ತಕ್ಷಣ ಹಿಂಗೆ ಗಾಡಿ ಉಲ್ಟಾ ಆಯ್ತು. ನನ್ನ ಎಕ್ಸ್ಪ್ರೆಷನ್ ಹಿಂಗೆ ಹೋಗ್ತಿರ್ಬೇಕಾದ್ರೆ ಹಿಂಗೆ ನೋಡ್ತಾ ಇದ್ದೀನಿ ಮಾಸ್ಟರ್ ಬೇರೆ ಡೋಂಟ್ ವರಿ ಏನಾಗಲ್ಲ. ಅದು ಹೆಂಗಿತ್ತು ಅಂದ್ರೆ ಹಿಂಗೆ ಹೋಗಿ ಹಂಗೆ ಉಲ್ಟಾಗಿದೆ. ಆ ವಿಷಯದಲ್ಲಿ ಶಿವಣ್ಣ ಗ್ರೇಟ್. ಆಕ್ಚುಲಿ ಡೇರ್ನೆಸ್ ಶಿವಣ್ಣ ಅವ್ರಿಗೆ. ನಂದೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ನಂದಿಲ್ಸ್ ಕರ್ವಲ್ಲಿ ಚೇಜಿಂಗ್ ತೆಗಿತಾ ಇದ್ದೀನಿ, ರೌಡಿ ಎಳಿಯ. ಆ ಚೇಜಿಂಗ್ ತೆಗಿಬೇಕಾದ್ರೆ ಒಂದು ಶಾರ್ಟ್ ಕ್ಲೋಸ್ ಅಪ್ ಮುಗೀತು, ಕ್ಲೋಸ್ ಅಪ್ ಆಯಿತು. ನೆಕ್ಸ್ಟ್ ಶಿವಣ್ಣ ನೆಕ್ಸ್ಟ್ ಶಾರ್ಟ್ ನಿಮ್ಮದು ಕಾರ್ ಹೋಗ್ತಾ ಇರುತ್ತೆ, ನೀವು ಬಂದು ಹತ್ತಬೇಕು, ಆ ಥರ ಶಾರ್ಟ್ ಒಂದೇ. ಹಂಗೆ ಆಫ್ ಮಾಡಿಬಿಟ್ಟು ಹಂಗೆ ಲಾನಲ್ಲಿ ಅಂದ್ಬಿಟ್ಟು ಮೂಮೆಂಟ್ ಕಾರಲ್ಲಿ ಇಳಿದ್ಬಿಟ್ಟು ಕಾರು ಸ್ವಲ್ಪ ಮುಂದೆ ಹೋಗ್ತಾ ಇದೆ. ನಾನು ನೋಡ್ತಾ ಇದ್ದೀನಿ ಶಿವಣ್ಣ ಅಂತ ಇದ್ದೀನಿ, ಓಡ್ ಬಂದು ಕಾರ್ ಹತ್ಕೊಂಡ್ರು. ಅಂದ್ರೆ ಅಷ್ಟು ಅವರು ರಿಸ್ಕಿನ ಈಸಿಯಾಗಿ ತಗೊಂತಾರೆ. ಅದ್ರ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಟ್ ನಮ್ಗಿಂತ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇವ್ರದ್ದು. ಎಷ್ಟು ಡೇರ್ ಅಂದ್ರೆ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್. ಅವರು ಅಟ್ಲೀಸ್ಟ್ ನಾವೇನೋ ಸಪೋರ್ಟ್ ಇಟ್ಕೊಂಡ್ ಮಾಡ್ತೀವಿ, ಅವ್ರು ಏನು ಸಪೋರ್ಟ್ ಇಲ್ದೇನೆ ಇದು ನಾವು ರೋಪ್ ಗಿಪ್ ಎಲ್ಲ ಕಟ್ತೀವಿ, ಅದೆಲ್ಲ ಏನು ಇದನ್ನ ಸರ್ವಸಾಧಾರಣವಾಗಿ ಏನೋ ಹತ್ತಾರೆ,
ಉಲ್ಟಾ ಇಳಿತಾರೆ. ಇವಾಗ ನೋಡಿದ್ವಲ್ಲ ನಾವು ಫಸ್ಟ್ ಕರಿಬೇಕಾರೆ ಹಿಂಗ್ ಹಿಡಿದ್ರು. ಬಹಳ ರಿಸ್ಕಿ ಅದು ಆಕ್ಚುಲಿ. ಆ ತರ ಶಾರ್ಟ್ಸ್ ನಾವು ಬೆಡ್ ಹಾಕೊಂಡು ಸ್ಟ್ರೈಟ್ ಮಾಡ್ತೀವಿ, ಉಲ್ಟಾ ಬರೋದು ತುಂಬಾನೇ ಆಮೇಲೆ ರಿಸ್ಕಿ. 30 ಫೀಟ್ ಹೈಟ್ ಇದೆ ಅದು. ಅಬೌವ್ 30 ಫೀಟ್. ನೀವು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದ್ರೆ ಅಂತ ಕಾಣುತ್ತೆ. ನೋಡಿ ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಅವ್ರಿಗೊಂದು ಆಸೆ ಇದೆ ಮಾಸ್ಟರ್, ಏನಂದ್ರೆ ಅವ್ರಿಗೆ ಅವ್ರ ಕರಿಯರ್ ಏನಾದ್ರು ಮಾಡ್ಕೋಬೇಕು ಅಂತ ಆಸೆ. ಅದಕ್ಕೆ ನಮ್ಗೆ ಏನಂದ್ರೆ ಇಂಡಸ್ಟ್ರಿ ನಮ್ ಫಸ್ಟ್ ನೆನಪು ಬರೋದೇ ನೀವು, ಮಂಜು ಮಾಸ್ಟರು, ಜಾಲಿ ಮಾಸ್ಟರ್. ಯಾಕಂದ್ರೆ ಎಲ್ಲ ಹೊಸಬ್ರಿಗೆ ಜಾಸ್ತಿ ಎನ್ಕರೇಜ್ ಮಾಡೋ ಮಾಸ್ಟರ್ಗಳು. ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ನಿಮ್ಮನ್ನ ಕರೆದಿದ್ದೀನಿ ಮಾಸ್ಟರ್, ನೀವು ಅವ್ರ ಸ್ಕಿಲ್ನ ಟೆಸ್ಟ್ ಮಾಡಿ ಏನ್ ಸಾಧ್ಯ ಆಗುತ್ತೆ ಅದು ನನಗೂ ಖುಷಿ. ಡೆಫಿನೆಟ್ ಆಗಿ ಮಾಡ್ತೀವಿ. ಜೋಗ್ ಫಾಲ್ಸ್ ದೇಶದಲ್ಲೇ ತುಂಬಾ ಆಳವಾದ ಜಲಪಾತ. 980ಒಂದಿನ ಒಬ್ಬ ವ್ಯಕ್ತಿ ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದ. ಅವನನ್ನ ಮೇಲೆತ್ತಲು ಕೋತಿರಾಜನ್ನ ಕರೆದ್ರು. ಅಂದಿನಿಂದ ಈತ ಜೋಗವನ್ನ ಸುಲಭವಾಗಿ ಹತ್ತಿಳಿಯೋದನ್ನ ಕಲ್ತ. ಈಸ್ ವರ್ತ್ ಅಸೆಟ್ ನಮ್ಮ ಸಂಘಕ್ಕೆ ಬಂದರೆ. ಬಟ್ ನಮಗೆ ಒಂದು ಪ್ರೋಸೆಸ್ ಇದೆ, ಆ ಪ್ರೋಸೆಸ್ ಅಲ್ಲಿ ಹಾಕಿ ನಮ್ಮ ಗೊತ್ತು ಮಾಸ್ಟರ್. ಎದ್ದ ತಕ್ಷಣ ನೀವು ನೋಡಿ ಒಂದು ಪ್ರೆಸಿಡೆಂಟ್ ಸ್ಟಂಟ್ ಯೂನಿಯನ್ಗೆ ಅಂದ್ಬಿಟ್ಟು ಆ ಲೆವೆಲ್ ಮಾತಾಡ್ತಾರೆ. ದಯವಿಟ್ಟು ನಾವು ಇದಕ್ಕೆ ಇವಾಗ ಹೇಳಿ ನಾವು ಕೇಳಿದ್ದೀನಿ, ಜಸ್ಟ್ ಫಸ್ಟ್ ಕೋಚಿಂಗ್ ಕೇಳಿದ್ದೀನಿ ಹೆಂಗ್ ಮಾಡ್ತಾನೆ ಹುಡುಗ. ನೀವು ಅಷ್ಟು ಬೇನೆ ನೀವು ಪ್ರೊಸೀಜರ್ಗೆಲ್ಲ ಹೋಗ್ಬಿಟ್ರೆ ಅಷ್ಟು ಬೇನೆ ಎಷ್ಟು ಸ್ಪೀಡ್ ಆಗಿ ಹೋಗ್ಬಿಟ್ರಿ ಮಾಸ್ಟರ್. ಸ್ಟಂಟ್ ಏನ್ ಫ್ಲಿಕ್ ಶಾರ್ಪ್ ಕಟ್ಟಿಂಗ್ ಅಪ್ ಅಂತ ಹೋಗ್ಬಿಟ್ರಲ್ಲ ಅಲ್ಲಿ. ಫಸ್ಟ್ ಅವ್ರ ಟ್ಯಾಲೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಟ್ಯಾಲೆಂಟ್ ಇಸ್ ರಿಯಲಿ ಟ್ಯಾಲೆಂಟೆಡ್, 100% ಇಸ್ ಟ್ಯಾಲೆಂಟ್, ನೋ ಡೌಟ್ ಅಬೌಟ್. ಅಂದ್ರೆ ನನಗೆ ಒಂದು ಜ್ಞಾಪಕ ಬಂತು ಟ್ಯಾಲೆಂಟ್ ನೋಡಿ. ಈಗ ಆಕ್ಚುಲಿ ಈ ರೋಪ್ಸ್ ಕಟ್ಕೊಂಡು ಹತ್ತೋದು ಸಾಮಾನ್ಯ, ಅಂದ್ರೆ ವಿತೌಟ್ ರೋಪ್ ಹತ್ತೋದು, ಆಮೇಲೆ ಉಲ್ಟಾ ಇಳಿಯೋದು ಅಂದ್ರೆ ನನಗೆ ನಂಬಕ್ಕೆ ಆಗಲಿಲ್ಲ. ಆದರೆ ಅದು ಸಾಧ್ಯ ಇಲ್ಲ ಶಿವಣ್ಣ, ಅದು ಸಾಮಾನ್ಯವಾಗಿ ಅದು ತುಂಬಾ ಪ್ರಾಕ್ಟೀಸ್ ಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಫಿಂಗರ್ಸ್ ಅಲ್ಲಿ ಸಖತ್ ಪವರ್ ಇದೆ ಅವ್ರು, ಫಿಂಗರ್ಸ್ ಅಲ್ಲಿ ಗ್ರಿಪ್ ಅವ್ರಿಗೆ. ಓಕೆ ಓಕೆ, ಆ ಪವರ್ ಬಹಳ ನೀಟಾಗಿ ಆರ್ಮ್ಸ್ ಅಂಡ್ ಫಿಂಗರ್ಸ್. ನಿಜ ಹೇಳ್ಬೇಕಂದ್ರೆ ಶಿವಣ್ಣ, ನಮ್ಗೆ ಇಂಥವ್ರು ನಮ್ಮ ಸ್ಟ್ರೆಂತಿನಿಗೆ ನಮ್ಮ ಇಂಡಸ್ಟ್ರಿಗೆ ಡೆಫಿನೆಟ್ಲಿ ಬೇಕು. ಡೆಫಿನೆಟ್ಲಿ, ಯಾಕಂದ್ರೆ ಡೆಫಿನೆಟ್ಲಿ ಸೆಕೆಂಡ್ ಥಾಟೇ ಇಲ್ಲ ಅದ್ರ ಬಗ್ಗೆ. ನಾವು ಹುಡುಕ್ತಾ ಇರ್ತೀವಿ ಆ ಒಂದು ನಮ್ಮ ಒಂದು ಕೆಲಸನ ಜಿ ಟಿವಿ ಅವರು ನಿಮ್ಮ ಮುಖಾಂತರ ಸಲೀಸಾಯ್ತು ಅಂತ ಅನ್ಕೊಂತೀನಿ. ಒಂದು ಒಳ್ಳೆ ಟ್ಯಾಲೆಂಟ್ ಅವ್ರು ಸಿಕ್ದ ಅಂತ. ಡೆಫಿನೆಟ್ಲಿ ಮಾಸ್ಟರ್, ಯಾಕಂದ್ರೆ ಹೇಳ್ತೀನಿ ಮಾಸ್ಟರ್, ಏನಂದ್ರೆ ಒಂದು ಹೊಸ ಪ್ರತಿಭೆನ ಈ ರೀತಿ ನಮಗ್ ಬರೋದು ಬಹಳ ಅಪರೂಪ. ಯಾಕಂದ್ರೆ ನೀವ್ ಹೇಳ್ದಂಗೆ ವಿತೌಟ್ ಸಪೋರ್ಟ್ ಆ ರೀತಿ ಮಾಡೋದು ಎಷ್ಟು ಫ್ರಾಂಕ್ ಆಗಿ ಹೇಳ್ತೀರಾ ಮಾಸ್ಟರ್. ನಾವು ಮಾಡಿದೀವಿ, ಲೆಟ್ ಅಸ್ ಬಿ ಓಪನ್ ಆಗಿ ಮಾತಾಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯನ್ ಬಹಳ ಚೇಂಜ್ ಆಗುತ್ತೆ. ಯಾಕೆ ಅವ್ನ ಲೈಫ್ಲಿ ಪಾಪ ಸಾಯಕ್ ಹೋದವನು ನೋಡಿ, ಅದೇ ಒಂದ್ ಚಪ್ಪಾಳೆ ಸೌಂಡ್ ಇಂದ ಒಂದು ಜೀವನ ಬದಲಾಯ್ತು ಅಂದ್ರೆ ಬಂದು ಇದು ಮಾಡಿದಾಗ ನಮ್ಗೆ ಎಸ್ ಈ ರೀತಿ ಒಂದು ಕರಿಯರ್ ಮಾಡ್ಬೇಕು ಅಂತ ನಮ್ ಕೆಲ ಅದು ಪ್ರಯತ್ನ ಮಾಡೋಣ ಅಂತ ನೀವು ನಿಮ್ಮ ಹತ್ರ ಬಂದು. ಸೊ ನೀವು ಆಸ್ ಸ್ಟಂಟ್ ಮಾಸ್ಟರ್ ಏನಂತ ಮಾಡ್ಬೋದು? ಖಂಡಿತ ಬೇರೆ ತರ ಟ್ಯೂನ್ ಅಪ್ ಮಾಡಿದ್ರೆ ಅವ್ನ ಲೈಫ್ ಖಂಡಿತ ಚೇಂಜ್ ಆಗುತ್ತೆ. 100% ಡೆಫಿನೆಟ್ಲಿ ಇಲ್ ಗೋ ಇನ್ ವೆರಿ ಬಿಗ್ ಹೈಟ್. ನಿಮ್ ಪಾಯಿಂಟ್ ಬರೋಣ ಮಾಸ್ಟರ್ ಸರ್, ಪ್ರೆಸಿಡೆಂಟ್ ಸರ್, ನೀವು ಯಾವ ರೀತಿ ಪ್ರೊಸೀಜರ್ ಹೇಳಿ?
ಇಲ್ಲ ಏನಿಲ್ಲ, ನಾವು ಒಂದು ಜನರಲ್ ಬಾಡಿಯಲ್ಲಿ ಹಾಕ್ಬಿಟ್ಟು ನಾವು ಮಾಸ್ಟರ್ ಇದ್ದಾರೆ, ಹಿ ವಿಲ್ ಪುಟ್ ದಿ ಸಬ್ಜೆಕ್ಟ್, ನಾನು ಅದನ್ನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ಜನರಲ್ ಬಾಡಿ ಒಂದು ಕಮಿಟಿ ಮೀಟಿಂಗ್, ಜನರಲ್ ಬಾಡಿ ಮೀಟಿಂಗ್ ಇಟ್ಬಿಟ್ಟು ಖಂಡಿತ ಒಪ್ತಾರೆ ಮಾಸ್ಟರ್ ಜನರಲ್ ಇಲ್ಲ, ಬಾಡಿ ಮೀಟಿಂಗ್. definitely ಯಾಕಂದ್ರೆ ಒಪ್ತಾರೆ. ಯಾವುದೇ ಈ ತರ ಟ್ಯಾಲೆಂಟ್ ನೋಡಿದಾಗ ಯಾರು ಒಪ್ಲಿಲ್ಲ ಇಲ್ಲ, ಇಲ್ಲ, ಅಂದ್ರೆ ಇಲ್ಲ. ಅದು ಒಬ್ರು ಯಾರೋ ಒಬ್ಬದೇ ಹೋದ್ರೆ ಹೊಟ್ಟೆ ಕಿಚ್ಗೋಸ್ಕರ ಒಬ್ಬದೇ ಅಷ್ಟೇ, ಇರಬಾರ್ದು. ಹೊಟ್ಟೆ ಕಿಚ್ಚ ಇರಬಾರ್ದು ಜೀವನದಲ್ಲಿ, ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್. ನೀವು ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಮಾಸ್ಟರ್ ಹೇಳಿದ್ರು ಹೌದು. ಈ ರೀತಿ ಟ್ಯಾಲೆಂಟ್ ಬೇಕು ಅಂತ. ಹೌದು. ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು ಇಷ್ಟನೇ, ಎಲ್ಲಾ ಸ್ಟೆಂಟ್ ಮೆಂಬರ್ಸ್ಗೂ ದಯವಿಟ್ಟು ಇಂಥ ಒಂದು ಪ್ರತಿಭೆನ ವೆಲ್ಕಮ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಜನರಲ್ ಬಾಡಿ ಮೀಟಿಂಗ್ ಪ್ರೆಸಿಡೆಂಟ್ಗೆ ಜಾಸ್ತಿ ಪ್ರೆಷರ್ ಕೊಡಬೇಡಿ. ಯಾಕಂದ್ರೆ ನಾನು ಶಿವಣ್ಣ ನಿಮ್ಮ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ ಮಾಸ್ಟರ್ ಜಿ, ನನಗೋಸ್ಕರ ನೀವು ಮಾಡಲೇಬೇಕು, Super, sir. ಕರಿಯರ್ ಕೊಡಲೇಬೇಕು. ಆಯ್ತಾನಪ್ಪ ಮಾಸ್ಟ್ರು, ಹೇಳಾಯ್ತು, ಒಪ್ಪಿದ್ದಾರೆ. ಇವಾಗ ನಿಮ್ಮ ಕರಿಯರ್ ನ್ಯಾಯ ಬ್ರಹ್ಮ ಸಿಕ್ಕಿದ ಮ್ಯಾಗ ನನ್ನ ಹಣೆ ಬರ ಚೇಂಜ್. ಬ್ಯೂಟಿಫುಲ್ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು. ತುಂಬಾ ಡಲ್ ಆಗ್ಬಿಟ್ಟಲ್ಲ, ಯಾಕೆ? ಇವಾಗ ಮಾತಾಡಕ್ಕೆ ಏನಿಲ್ಲ ಅಣ್ಣ, ಅಂದ್ರೆ ಆಗ್ಬಿಡ್ತು ನಾನು. ಇಷ್ಟೊಂದು ಮಾತಾಡ್ತಾ ಇದ್ದೆ, ಇವಾಗ ಯಾಕೆ ಡಲ್ ಆಗ್ಬಿಟ್ಟೆ? ಇಲ್ಲ ಇಪ್ಪಟ್ಟಿಗೆ ಏನ್ ಮಾತಾಡೋದಿಲ್ಲ, ಬೇರೆ ಮಾಡಿ ತೋರಿಸಿದೆ. ಮಾಡಿದ್ದು ಇವಾಗ ನಿನ್ ಖುಷಿ ಇದು ನಿನ್ನ ಆಸೆ ಬಂದ್ಬಿಟ್ಟು ನೆರವೇರ್ತಾ ಇದೆಯಲ್ಲ, ಅದಕ್ಕೆ ಎಷ್ಟು ಖುಷಿಯಾಗಿದೆ ನಿಂಗೆ? ಅದನ್ನ ಹೇಳಕ್ನೇ ಆಗ್ತಿಲ್ಲ, ಅಷ್ಟೊಂದು ಖುಷಿ ಆಗಿದೆ. ಹೌದು, ಹೌದಣ್ಣ. ಇನ್ ಏನೇ ಇದ್ರು ಅದ್ರ ಪ್ರಕಾರ ಮಾಸ್ಟರ್ಸ್ ಹೆಂಗ್ ಹೇಳ್ತಾರೋ ಅದ್ರ ಪ್ರಕಾರ ನೀವು ಕೇಳ್ಕೊಂಡು ಶ್ರದ್ಧೆಯಿಂದ ಮಾಡಿ ಅವ್ರು ಒಳ್ಳೆ ಹೆಸರು ತರಬೇಕು. ಓಕೆ, ಖಂಡಿತ ನನಗೆ ಈ ಚಾನ್ಸ್ ಯೂಸ್ ಮಾಡ್ಕೊಂತೀನಿ ನಾನು. ಖಂಡಿತ ಯೂಸ್ ಮಾಡ್ಕೋ. ಆಲ್ ದ ಬೆಸ್ಟ್. ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಕೇರ್ಫುಲ್ ಆಗಿರು. ಯಾಕಂದ್ರೆ ನೀನು ಆ ಜೋಗದ್ದೆ ಅದದ್ದೆ ಅಂತ ಹೇಳ್ತಿದ್ಯಾ, ಸ್ವಲ್ಪ ಸೇಫ್ಟಿ ಮೆಷರ್ಸ್ ಜೊತೆಲಿ ಮಾಡಿದ್ರೆ ನಿನ್ ಲೈಫ್ ಇದಾಗಿರುತ್ತೆ. ಯಾಕಂದ್ರೆ ಒಂದ್ಸಲ ಆಲ್ರೆಡಿ ಒಂದ್ ತಪ್ಪು ಮಾಡಕ್ ಹೊರಟೆ, ಒಂದ್ ಚಪ್ಪಾಳೆಯಿಂದ ನಿನ್ ಲೈಫ್ ಚೇಂಜ್ ಆಗಿದೆ. ಇವಾಗ ಇದ್ರ ಮೂಲಕ ನಿನ್ ಕರಿಯರ್ ಬದಲಾಗ್ತಾ ಇದೆ. ಸೊ ಹ್ಯಾವ್ ಎ ವಂಡರ್ಫುಲ್ ಲೈಫ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಯಾರು ಅಲ್ಲವೋ ಹುಟ್ಟಿ ನಮ್ಮವರಾರು ಕೋಟಿ. ನನಗೆ ಭಾಳ ಪಬ್ಲಿಕ್ ಮಾಡಿದ್ರು ಟಿ ವಿಯಾಗೆಲ್ಲ ಸರಿ, ಬಟ್ ನಮ್ಮ ಜಿ ಟಿ ಕನ್ನಡದವರು ನಾನಿರೋದೇ ನಿಮಗಾಗಿ ಪ್ರೋಗ್ರಾಮಿಂದ ನನಗೆ ಒಂದು ಲೈಫ್ ಕೊಡಿಸ್ತಾರೆ. ಶಿವಣ್ಣನ ಜೊತೆ ನನಗೆ ಮಾತಾಡಿಸಿ, ಮತ್ತು ಫೈಟ್ರ್ಗಳನ್ನ ಕರೆಸಿ, ತಿಲ್ಲರ್ ಮಂಜು, ನಮ್ಮ ಜಾಲಿ ಅವ್ರನ್ನ ಕರೆಸಿ ನನಗೆ ಒಂದು ಟಿಕೆಟು ಕೊಡ್ಸೋಕೆ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕಿಂತ ಇನ್ನೂ ಒಳ್ಳೆ ಒಳ್ಳೆ ಸಾಧನೆ ಮಾಡ್ಬೇಕು ಅಂದ್ಕೊಂಡೀನಿ. ಮತ್ತು ನನಗೊಂದು ಲೈಫೇ ಇರ್ಲಾಂಗೆ ಇತ್ತು, ಬಟ್ ಲೈಫು ಸಿಕ್ತು ನನಗೆ ಇವಾಗ ಏನು ಹೆದರಿಕೆನೂ ಇಲ್ಲ. ಈಗ ಜೋಗನೂ ಹತ್ತಿದ್ದೀನಿ, ಮತ್ತು ಈ ಥರ ಮತ್ತು ಜೋಗನ ಇದು ಲಿಮ್ಕಾ ರೆಕಾರ್ಡ್ಗೂ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ತುಂಬ ಧನ್ಯವಾದಗಳು ಹೇಳ್ತಾರೆ. ನಮ್ಮ ಜಿ ಟಿ ವಿಯವರು ನಮಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಗೆ ಆಲ್ರೆಡಿ ಈ ಕಾರ್ಯಕ್ರಮದ ಬಗ್ಗೆ ಗೊತ್ತಾಗಿರ್ಬೇಕು. ಆಸೆಗಳನ್ನ ನಿಜ ಮಾಡೋದು, ಪೂರ್ವಯಿಸು. ಇವತ್ತು ಒಂದು ಪುಟ್ಟ ಹುಡುಗಿ ರಾಧಾ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆಕೆಗೆ ದೃಷ್ಟಿ ಇಲ್ಲ, ಆಸೆಗಳಿದೆ, ಕನಸುಗಳಿದೆ. ರಾಧಾ ತನ್ನ ತಂದೆ ತಾಯಿಯ ಮುದ್ದು ಮಗಳು. ಹುಟ್ಟಿದ 2 ವರ್ಷಕ್ಕೆ ದೃಷ್ಟಿಯನ್ನ ಕಳ್ಕೊಂಡ್ಲು. ಈ ಆಘಾತ ರಾಧಾಳ ತಂದೆ ತಾಯಿಗೆ ಒಪ್ಕೊಳಕ್ಕಾಗ್ಲೇ ಇಲ್ಲ. ಸರ್ ಏನಿಲ್ಲ, ಅದು ಮುಂಚೆ ಸ್ಟಾರ್ಟಿಂಗ್ ಅಪ್ಪಳ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅದು ನಮಗೆ ಕಾಣಿಸಲ್ಲ ಅಂತೇಳಿ ಸುಮ್ಮನಾಗಿದ್ವಿ. ಹಂಗಾಗಿ ಯಾರೋ ನಿಮ್ಮಂಥ ಬುದ್ಧಿವಂತರು ಅದೇನೋ ಆಯ್ತು ನೋಡ್ಕೊಳ್ಳಪ್ಪ ಅಂತ ಇದು ಮಾಡಿದ್ರು. ಸುಮಾರು 5 ವರ್ಷಗಳಿಂದ ರಾಧಾಳಿಗೆ ದೃಷ್ಟಿ ಕೊಡಿಸಲು ಇವರು ಪಡುತ್ತಿರುವ ಕಷ್ಟ ನೋಡಲಾಗದು. ನಮ್ಮ ಹೆಸರು ಚಂದ್ರಮ್ಮ. ಭಾಳ ವರ್ಷದಿಂದ ನಮ್ಮ ಪಾಪು ಕಣ್ಣು ಕಾಣಿಸಲ್ಲ. ಅದು ಹಿರಿಯರಿಗೆ ಕ್ಯಾಂಪಿಗೆ ಹೋಗಿದ್ವಿ, ಅಲ್ಲಿ ಆಪ್ರೇಷನ್ ಮಾಡಿದ್ರು, ಅದು ಸಕ್ಸಸ್ ಆಗಲಿಲ್ಲ. ಅದಕ್ಕೆ ಮತ್ತೆ ಇವಾಗ ಯಾರನ್ನ ಇದ್ದರೆ ಕಣ್ಣು ಕೊಟ್ಟು ನಮ್ಮ ಪಾಪಗೆ ದೃಷ್ಟಿ ಬರೋಂಗೆ ಮಾಡಲಿ ಅಂತ ಕೇಳ್ಕೊತೀವಿ. ಮೂರು ದಿವಸ ಅಲ್ಲೇ ಇದ್ದು ಆಪ್ರೇಷನ್ ಆಯಿತು. ಅವರು ಇಲ್ಲಪ್ಪ ಕಣ್ಣು ಬರುತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಇದು ಬರಲ್ಲ, ಕಣ್ಣು ಬರೋದೇ ಇಲ್ಲ. ಈಗ ಇದ್ರ ಒಳಗಡೆ ಅದೇನೈತೆ ಅಂತ ತೆಗಿತೀವಿ ಕಡೆಗೆ, ಏನೋ ತೆಗೆದ್ರೂ ಕಣ್ಣು ಮಾಮೂಲು ಬರುತ್ತೆ ಅಂತ ನಾವು ಗ್ಯಾರಂಟಿ ಹೇಳಲ್ಲ ಅಂತೇಳಿ ಇದು ಮಾಡಿದ್ವಿ ಸರ್. ನಮ್ಮ ಪಾಪು ಚೆನ್ನಾಗಿರ್ಬೇಕು, ನಮ್ಮ ಪಾಪುನ ಎಲ್ಲರಂತೆ ಅಡ್ಡಾಡಬೇಕು, ಚೆನ್ನಾಗಿ ಇರಬೇಕು ಎಂಬುದು ಆಸೆ ಐತೆ ಸರ್. ಅದಕ್ಕೆ ಯಾರನ್ನ ಕಣ್ಣು ಕೊಟ್ಟು ನಮ್ಮ ಪಾಪು ದೃಷ್ಟಿ ಬರಂಗೆ ಮಾಡಿದ್ರೆ ಅಂತ ಬೇಡ್ಕೊತೀವಿ. ಈ
ಪುಟ್ಟ ರಾಧಾಗೂ ಒಂದು ಆಸೆ ಇದೆ. ಅದೇನು ಅಂದ್ರೆ ನಮ್ಮ ಪಾಪುನ ಆಸೆ ಕಂಡ್ಬಿಟ್ಟು ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಫೋಟೋ ನೋಡಬೇಕು, ಚಿರಂಜೀವಿನ ಎದುರುಗಡೆನೆ ನೋಡಬೇಕು ಅನ್ನೋ ಆಸೆ ಐತೆ ಸರ್. ಈ ಮುದ್ದು ಮುಖದ ರಾಧಾಳಿಗೆ ಅವಳ ಆಸೆಯಂತೆ ಅವಳು ದೃಷ್ಟಿ ಬರುತ್ತಾ? ಇವಾಗ ನಾವು ಹೋಗ ರಾತ್ರಿ ಮೀಟ್ ಮಾಡ್ಕೊಂಬಾರ್ದು, ನೋಡೋಣ ದೃಷ್ಟಿ ಸಿಗುತ್ತಾ ಇಲ್ವಾ ಅಂತ. ನೀವೆಷ್ಟು ಆತರಿಂದ ಕಾಯ್ತಿದ್ದೀರೋ ನಾನು ಅಷ್ಟೇ ಆತರಿಂದ ಕಾಯ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಅಂಡ್ ಸಿ ರಾಧಾ ಅಂಡ್ ಕಮ್ ಬ್ಯಾಕ್. ಯಾರು ಅಲ್ಲವೋ ಹುಟ್ಟಿ ನಮ್ಮವರಾರು ಕೋಟಿ, ಎಲ್ಲ ತಡೆಗಳ ದಾಟಿ ಮುಂದೆ ನುಗ್ಗೋಣ. ಯಾಕೆ ಇಲ್ಲ 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 ಯಾಕೆ ಇಲ್ಲ, ಸುಮ್ಮನೆ ರೀ ಆಯ್ತು. ಕಾಲ ಮುಗಿಬಾರ್ದು. ರಾಧಾ ಹಾಯ್. ಯಾರು ಗೊತ್ತಾಯ್ತಾ ನಾನು? ಯಾರು? ರಾಜ್ಕುಮಾರ್ ಮಗ. ಏನಾಯ್ತು ನಿನ್ಗೆ? ಕಣ್ಣು ಕಾಣಿಸಲ್ವಾ? ನೋಡ್ಬೇಕಾ? ಯಾರು ನೋಡ್ಬೇಕು? ರಾಜ್ಕುಮಾರ್ ಸರ್ ನೋಡ್ಬೇಕಾ? ಆಯ್ತು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಡಾಕ್ಟರ್ ಹತ್ರ ಮಾತಾಡ್ತೀನಮ್ಮ. ಮಾತಾಡ್ಬಿಟ್ಟು ಅವ್ರು ಏನು ಹೇಳ್ತಾರೆ ಕೇಳೋಣ. ಯಾಕಂದ್ರೆ ಅದಕ್ಕೆ ಮುಂಚೆ ಮಗುಗೆ ನಾವು ಭರವಸೆ ಕೊಡೋದು ತಪ್ಪಾಗ್ಬಿಡುತ್ತೆ. ಡಾಕ್ಟರ್ ಹತ್ರ ಮಾತಾಡ್ತೀನಿ, ಅವ್ರು ಏನು ಹೇಳ್ತಾರೆ ನೋಡ್ಕೊಂಡು ಆಮೇಲೆ ಇದು ಮಾಡಿ. ಅಳ್ಬೇಡ್ದು, ಧೈರ್ಯವಾಗಿರಿ. ಮೃದು ಮನಸ್ಸಿನ ಶಿವಣ್ಣ ಆ ನೊಂದ ಹೃದಯಗಳಿಗೆ ಚೈತನ್ಯ ತುಂಬಿದರು. ಬಂದಿದೆ, ದೇವ್ರಿದ್ದಾನೆ, ಖಂಡಿತ ನೆರವೇರುತ್ತೆ. ಆಯ್ತಾ? ಯೋಚನೆ ಮಾಡಬೇಡಿ. ನೀವು ಅಳ್ತಾ ಇದ್ರೆ ಪಾಪ ಮಗುಗೆ ಪಾಪ ಸಂಕಟ ಆಗಲ್ವಾ? ಮಾಡಬೇಡ. ಓಕೆ ರಾಧಾ, ಓಕೆ, ಧೈರ್ಯವಾಗಿರೋ, ಬರುತ್ತೆ ಖಂಡಿತ. ಓಕೆ ಓಕೆ, ಬರ್ತೀನಮ್ಮ. ನಾವೊಂದು ಶೋ ಮಾಡ್ತಾ ಇದ್ದೀವಿ ನಾಳೆ. ಸೊ ಈ ಶೋ ಏನಂದ್ರೆ ಒಂದು ಯಾರ್ದಾರ ಡ್ರೀಮ್ನ ಫುಲ್ಫಿಲ್ ಮಾಡಿ. ಸೊ ಯಾಕೆ ನಿಮ್ಮ ಹತ್ರ ಬರ್ಬೇಕಾಯ್ತಂದ್ರೆ ಕಣ್ಣನ್ ಡ್ರೀಮ್ ಅಂದ ತಕ್ಷಣ ನಿಮ್ಮ ಹತ್ರನೇ ಬರ್ಬೇಕು. ಫಸ್ಟ್ ಜ್ಞಾಪಕ ಬರುತ್ತೆ ಭುಜಂಗ್ ಶೆಟ್ಟಿ. ಯಾಕಂದ್ರೆ ಅಪ್ಪಾಜಿ ಇವತ್ತು ಏನಾಗಿದೆ, ಇವತ್ತು ಅಪ್ಪಾಜಿ ಒಂದು ನೇತ್ರದಾನ ಮಾಡೋದನ್ನ ಪಾಪ್ಯುಲರ್ ಆಗಿರೋದೇ ಈ ಅಪ್ಪಾಜಿಯಿಂದ. ಅದು ನೀವು ಅಪ್ಪಾಜಿನ ಸೇರ್ ಮಾಡಿರೋ ಒಂದು. ಸೊ ಹುಡುಗಿ, ಸೊ ಆ ಹುಡುಗಿಗೆ ಕಣ್ಣು ಹೊಟ್ಟೋಗಿದೆ. ಕಣ್ಣು ಅವ್ರಿಗೆ ಬರಬೇಕು ಅಂತ ಒಂದು ಆಸೆ, ಒಂದು ಕನಸು ಕಾಣ್ತಾ ಇದ್ರು, ಬರಬೇಕು. ಬಂದಮೇಲೆ ಅವ್ರಿಗೆ ಏನೋ ವಿಶ್ ಬಂದಮೇಲೆ ಫಸ್ಟ್ ಸಪೋಸ್ ಚೆನ್ನಾಗಾಯ್ತು ಅಂತ ಅವ್ರು ಯಾರು ನೋಡಬೇಕು ಫಸ್ಟ್ ಅನ್ನೋದು ದೊಡ್ಡ ಆಸೆಗಳನ್ನ ಇಟ್ಕೊಂಡು ಅದನ್ನ ನೆರವೇರಿಸಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ಮಗುನ ಫಸ್ಟ್ ನಾವು ಟೆಸ್ಟ್ ಮಾಡಿ ಸೂಟಬಲ್ ಕಣ್ಣು ಸಿಕ್ಕಿದ ತಕ್ಷಣ ನಾನು ನಿಮ್ಗೆ ತಿಳಿಸ್ಬೇಕು. ನಮ್ಮ ಕೈಲಾದಷ್ಟು ಖಂಡಿತ ಮಾಡ್ಬೇಕು. ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರ ಮಾತುಗಳನ್ನ ಕೇಳಿ ರಾಧಾಗೆ ದೃಷ್ಟಿ ಬರಬಹುದೆಂಬ ಆಸೆ ಮೊಳಕೆ ಹೊಡಿತು. ಇವಾಗ ತಾನೆ ಆ ಹುಡುಗಿನ ರಾಧನ್ನ ನಾವು ನೋಡಿದ್ದೀವಿ, ನೀವು ನೋಡಿದ್ದೀರಾ. ಅವಳ ಆಸೆ ಏನು ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಡಾಕ್ಟರ್ ಹತ್ರ ಮಾತಾಡಿದ್ದೀವಿ. ದೃಷ್ಟಿ ಬರುತ್ತಾ ಇಲ್ವಾ ಅಂತ ಕಾದು ನೋಡ್ಬೇಕಷ್ಟೇ. ಹಾಸ್ಪಿಟ್ಲಿಗೆ ತುಂಬ ಕ್ರೌಡ್ ಇತ್ತಲ್ಲ, ಅವ್ರ ತಂದೆ ತಾಯಿಗಳನ್ನ ಸರಿಯಾಗಿ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಅವ್ರ ತಂದೆ ತಾಯಿಗಳನ್ನ ಇಲ್ಲಿ ವೆಲ್ಕಮ್ ಮಾಡೋಣ. ಚಂದ್ರಮ್ಮ ಹಾಗೂ ಪೆನ್ನಪ್ಪ. ಏನ್ ಕೆಲಸ ಮಾಡ್ತಾ ಇದ್ದಾರೆ? ವ್ಯವಸಾಯ. ಒಬ್ಬರೇ ಮಗಳು? ಒಬ್ಬರೇ. ಯಾವಾಗ ಗೊತ್ತಾಯ್ತು ಮಗುಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ? ಸರ್ ಒಂದು 3 ವರ್ಷ ಮೇಲ್ಪಟ್ಟು ಗೊತ್ತಾಯ್ತು. 3 ವರ್ಷ ಆದಮೇಲೆ. 3 ವರ್ಷದವರೆಗೂ ಕಣ್ಣಿತ್ತ? ಇಲ್ಲ ಸರ್, ಗೊತ್ತಿಲ್ಲ ನಮಗೆ. ಕಾಣಿಸಲ್ಲ ಅಂತ ಸ್ವಲ್ಪ ಬುದ್ಧಿ ಬಂತಲ್ಲ, ಅವಾಗ ಕಾಣಿಸಲ್ಲ ಅಂದಾಗ ಗೊತ್ತಾಯ್ತು. ತಕ್ಷಣ ಇಲ್ಲಿ ಕರ್ಕೊಂಬಂದು ಡಾಕ್ಟರ್ ಹತ್ರ ತೋರಿಸಿದ್ದೀರಾ. ಡಾಕ್ಟರ್ ಏನಂತ ಹೇಳಿದ್ರು ಅಂತ ಗೊತ್ತಿಲ್ಲ. ಇದು ಕಣ್ಣು ಗುಡ್ಡು ಹೋಗಿದಪ್ಪ, ಬರಲ್ಲ ಅಂತ ಹೇಳಿದ್ರು. ಎಲ್ಲಿ ತೋರಿಸಿದ್ರು ಡಾಕ್ಟ್ರನ್ನ? ಅಲ್ಲಿರೋಲ್ಲ ತೋರಿಸಿದ್ವಿ. ತೋರಿಸಿದಾಗ ಅವರು ಇಲ್ಲ, ಇಂಥ ಹಾಸ್ಪಿಟ್ಲಿಗೆ ಹೋದ್ರೆ ಈ ಥರ ನಿಮ್ಮದು ಹಿಂಗೆ ಪರಿಹಾರ ಇದಾಗುತ್ತೆ, ಇಲ್ಲಾಂದರೆ ಎಲ್ಲಿ ನಿನಗೆ ಇದಾಗಲ್ಲ ಅಂತಂದು ಹೇಳಿದರು. ಹಂಗಾಗಿ ಅವರು ಹೇಳಿದಾಗ ಇಲ್ಲಿ ಬಂದ್ವಿ. ಮಗು ತುಂಬ ಚೂಟಿನ? ತುಂಬ ಚೂಟಿ ಆಗಿದೆ. ಅವ್ರು ಏನೇನು ಆಸೆ ಪಡ್ತಿದ್ರು ಅಂತ ಗೊತ್ತಾ ನಿಮಗೆ? ಗೊತ್ತು ಸರ್. ರಾಜ್ಕುಮಾರ್, ಚಿರಂಜೀವಿ, ಕಣ್ಣಿನ ಅಪ್ಪಾಜಿ ಫೋಟೋ ನೋಡಬೇಕು ಅಂತ ಎಲ್ಲ ಇದನ್ನು ಮಾಡಿ ನಾವು ಹೇಳ್ತಾ ಇದ್ವಲ್ಲ ಸರ್, ಇವ್ರಿಗೂ ಕಣ್ಣು ಕೊಟ್ಟೇವ್ರು ಅಂತ, ಅದಕ್ಕೆ ಅವ್ರನ್ನೂ ಬಗ್ತಾ ಇದ್ವಿ ಸರ್.
ನಾವು ಅವ್ರನ್ನೇ ನೋಡಬೇಕು ಅಂತ. ಅದಕ್ಕೇನು ಕಾಣ್ತಿರ್ಲಿಲ್ಲ, ನಾವು ಹೇಳೋದು ಟಿ ವಿಯಲ್ಲಿ ನೋಡಿ ಹೇಳ್ತಿದ್ವಲ್ಲ, ಅದಕ್ಕೆ ಅವಳು ಭಾವಿಸ್ತಿದ್ವಿ. ಮನ್ಸಿಗೆ ಆ ಥರ ಬಂತು, ಈ ಥರ ಅಪ್ಪಾಜಿನ ನೋಡ್ಬೇಕು, ಅಪ್ಪಾಜಿ ಫೋಟೋ ನೋಡಬೇಕು, ಚಿರಂಜೀವಿಯವ್ರನ್ನ ನೋಡಬೇಕು ಅಂತ ಆಸೆ ಆಯಿತು. ಏನಾಗುತ್ತೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡ್ಬೇಕಮ್ಮ. ಅಲ್ಲಿವರೆಗೂ ಏನು ಇದು ಮಾಡ್ಕೋಬೇಡಿ. ಖಂಡಿತ ದೇವ್ರ ಮೇಲೆ ಭಾರ ಹಾಕೋಣ, ಖಂಡಿತ ದೇವ್ರು ಒಳ್ಳೇದು ಮಾಡ್ತಾನೆ. ಸೊ ನೋಡಿದ್ರಲ್ಲ, ಅವ್ರ ತಂದೆ ತಾಯಿಗಳನ್ನ ಮೀಟ್ ಮಾಡ್ದು, ಚಿತ್ರದುರ್ಗದಿಂದ ಬಂದಿದ್ದಾರೆ, ಮೊದಲು ಡಾಕ್ಟ್ರಿಗೂ ತೋರಿಸಿದ್ದಾರೆ, ಇವಾಗ ಇಲ್ಲೂ ಬಂದು ಡಾಕ್ಟ್ರ್ ತೋರಿದ ತಕ್ಷಣ ಭುಜಂಗ್ ಶೆಟ್ಟಿ ಅವ್ರು ಮಾತಾಡಿ ಪ್ರಯತ್ನ ಮಾಡೋಣ ಶಿವಣ್ಣ ಅಂತ ಹೇಳಿದ್ದಾರೆ. ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಿಕ್ಕಿದ್ದು ನಿಮ್ಮೆಲ್ಲರೂ ಹಾರೈಕೆ, ಎಲ್ಲರ ಆಶೀರ್ವಾದ ಇದ್ರೆ ಖಂಡಿತ ಆ ಮಗು ರಾಧಾಗೆ ದೃಷ್ಟಿ ಬಂದೇ ಬರುತ್ತೆ. ಹಲೋ ಡಾಕ್ಟರ್ ಭುಜಂಗ್ ಶೆಟ್ಟಿ, ನಾರಾಯಣ ನೇತ್ರಾಲಯದಿಂದ. ಹೇಳಿ ಡಾಕ್ಟರ್. ಅದೇ ಆ ಮಗುವಿನ ವಿಷಯ ಹೇಳಿದ್ರಲ್ಲ, ಒಂದ್ ಪೇರ್ ಕಣ್ ಸಿಕ್ಕಿದೆ. ವೆರಿ ಗುಡ್. ಆದ್ರೆ ಅಷ್ಟು ಮಗುಗೆ ಅಷ್ಟು ಸೂಟಬಲ್ ಅನ್ಸೋದಿಲ್ಲ ನನಗೆ. ಹೇಳಿ ಡಾಕ್ಟರ್. 1 or 2 days ವೇಟ್ ಮಾಡೋಣ. ವಾಟ್ ಐ ಫೀಲ್ ಸ್ವಲ್ಪ ಕಷ್ಟ ಆಗ್ಬೋದು ಡಾಕ್ಟರ್. ಪರವಾಗಿಲ್ಲ ಡಾಕ್ಟರ್, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡ್ಬೇಕಂದ್ರೆ ವೆಯ್ಟ್ ಮಾಡಿ ನೋಡೋಣ. ಡಾಕ್ಟರ್, ಐ ಡೂ ಒನ್ ಥಿಂಗ್, ನಾನು ಟ್ರೈ ಮಾಡಿ ನೋಡ್ತೀನಿ. ಇಲ್ಲಿ ಚಿರಂಜೀವಿ ಐ ಇದಂತ ಒಂದು ಇದು ಮಾಡಿದ್ದಾರೆ ಹೈದ್ರಾಬಾದ್ಲಿ, ಅಲ್ಲೂ ಟ್ರೈ ಮಾಡಿ ನೋಡ್ತೀನಿ. ಅವ್ರದ್ದೊಂದು ಐ ಫೌಂಡೇಶನ್ ಇದೆ. ಸೊ ವಿಲ್ ಟ್ರೈ ಫ್ರಮ್ ಚಿರಂಜೀವಿ ಐ ಫೌಂಡೇಶನ್ ಟ್ರೈ ಮಾಡೋಣ ಡಾಕ್ಟರ್. ಆಯ್ತು ಅಣ್ಣ. ನಾ ಹೇಳಿದ್ದು ಕರೆಕ್ಟ್ ಅಲ್ವಾ ಡಾಕ್ಟರ್? ಹೌದು. ಥ್ಯಾಂಕ್ಸ್ ಡಾಕ್ಟರ್. ಥ್ಯಾಂಕ್ ಯು. ಆಮೇಲೆ ಜಸ್ಟ್ ಎ ಮಿನಿಟ್, ಆಮೇಲೆ ಫೋನ್ ಮಾಡ್ತೀನಿ. ಹಲೋ. ಹೇಳಿ ಡಾಕ್ಟರ್. ಏನು? ಓಕೆ, ಅಲ್ಲಿದೆ. ಡಾಕ್ಟರ್ ಫೋನ್ ಮಾಡಿದ್ದಾರೆ. ಅದೇನು ಮ್ಯಾಟ್ರ್ ಗೊತ್ತಿಲ್ಲ. ಲೆಟ್ಸ್ ಗೋ ಅಂಡ್ ಸೀ ದೇರ್. ಡಾಕ್ಟರ್ ಫೋನ್ ಮಾಡಿದ್ದಾರೆ. ಹೌದು ಶಿವಣ್ಣ, ಸಮ್ ಗುಡ್ ನ್ಯೂಸ್. ಅಂದ್ರೆ ಇದು ರಾಧಾಗೆ ಸೂಟ್ ಆಗೋ ಒಂದು ಕಣ್ಣು ಸಿಕ್ಕಿದೆ. ಸೊ ನೈಸ್ ವೆರಿ ಹ್ಯಾಪಿ ಸಿಕ್ತು. ಸೊ ಅದನ್ನ ಇವತ್ತೇ ಆಪರೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಆಕೆ ಕನಸು ನೆರವೇರಿಸ್ತೀಯಾ? ಖಂಡಿತ. ಅಂಡ್ ನಾನು ಐ ವಾಂಟ್ ಟು ಬಿ ದೇರ್. Sure. No problem. Thank you. Yes. ಒಳಗಡೆ ರಾಧಾಗೆ ಆಪರೇಷನ್ ನಡೀತಾ ಇದ್ರೆ ಹೊರಗಡೆ ರಾಧಾಳ ತಂದೆ, ತಾಯಿ ಮತ್ತು ಶಿವಣ್ಣ ಅವರಿಗೆ ಆತಂಕ, ಭಯದ ವಾತಾವರಣ. ಶಿವಣ್ಣ ಮನದಲ್ಲೇ ಎಲ್ಲಾ ದೇವರಿಗೂ ಪ್ರಾರ್ಥನೆ ಮಾಡ್ತಾ ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ಅಲ್ಲೇ ಕಾತರದಿಂದ ಕಾಯ್ತಾ ಇದ್ರು. ರಾಧಾಳ ತಂದೆ ತಾಯಿಗೆ ತನ್ನ ಮಗಳು ಎಲ್ಲರಂತೆ ಪ್ರಪಂಚನ ನೋಡಬೇಕು ಅಂತ ಕನಸುಗಳನ್ನ ಕಟ್ಕೊಂಡು ಆಪರೇಷನ್ ಥಿಯೇಟರ್ನ ಬಾಗ್ಲಲ್ಲೇ ಮಗಳ ಬರುವಿಕೆಗೆ ಕಾಯ್ತಾ ಇದ್ರು. ಶಿವಣ್ಣನ ದೃಷ್ಟಿ ಆಪರೇಷನ್ ಥಿಯೇಟರ್ನ ಬಾಗ್ಲಲ್ಲೇ ಇತ್ತು. ರಾಧಾಳ ಆಸೆ ಪೂರೈಸಲು ಶಿವಣ್ಣ ತಮ್ಮ ಆಪ್ತರಾದ ತೆಲುಗು ಚಿತ್ರರಂಗದ ಮೆಗಾ ಸ್ಟಾರ್ ಚಿರಂಜೀವಿ ಅವರನ್ನ ಸಂಪರ್ಕಿಸಿ ರಾಧಾಳ ಆಸೆ ತಿಳಿಸಿದರು. ಶಿವಣ್ಣನ ಪ್ರೀತಿಯ ಕರೆಗೆ ಹಾಗೂ ರಾಧಾಳ ಮುದ್ದಾದ ಆಸೆನ ನೆರವೇರಿಸಲು ಮೆಗಾ ಸ್ಟಾರ್ ಚಿರಂಜೀವಿ ತಮ್ಮೆಲ್ಲಾ ಕೆಲಸಗಳನ್ನ ಬಿಟ್ಟು ಬೆಂಗಳೂರಿಗೆ ಬಂದರು.